ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ನಾನು ಕನಕದಾಸರು ಬರೆದ ಬಂದಿದೆ ದೂರು ಬರಿದೆ ಪಾಂಡವರಿಗೆ ಅನ್ನುವಂತಹ ಈ ಕೀರ್ತನೆಯ ಸಾರಾಂಶವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಕನಕದಾಸರ ಪರಿಚಯವನ್ನು ನೋಡೋಣ. ಮೊದಲಿಗೆ ನಾವು ಕನಕದಾಸರ ಹುಟ್ಟಿನ ಬಗೆಗೆ ಹಲವಾರು ಕಥೆಗಳಿವೆ. ಅವುಗಳಲ್ಲಿ ಐತಿಹ್ಯಗಳದ್ದು ಒಂದಷ್ಟು ಪಾಲು. ಅಂದರೆ ಬಾಡ ಅನ್ನುವಂತಹ ಊರಿತ್ತು. ಆ ಬಾಡದಲ್ಲಿ ಕನಕದಾಸರು ಹುಟ್ಟಿದರು. ಕನಕದಾಸರು ಒಂದು ಗ್ರಾಮ ಅಥವಾ ಹಲವಾರು ಗ್ರಾಮಗಳ ಪಾಳಯಗಾರನಾಗಿದ್ದರು. ಯಾವುದೋ ಒಂದು ಕಾರಣದಿಂದ ಅದೆಲ್ಲವನ್ನು ತ್ಯಜಿಸಿ ಹರಿದಾಸನಾದನು ಅನ್ನುವಂಥ ಒಂದು ಕಥೆ ಇದೆ. ಮುಂದೆ ಆಗ ದಾಸಪಂಥದ ಪ್ರಮುಖ ಕೇಂದ್ರವಾಗಿದ್ದಂತಹ ವಿಜಯನಗರಕ್ಕೆ ಬಂದು ವ್ಯಾಸರಾಯರು ಎಂಬ ಗುರುವಿನಡಿ ಶಿಷ್ಯನಾಗ್ತಾನೆ. ಆ ಕಾಲಕ್ಕೆ ಹರಿದಾಸರೆಲ್ಲ ವೈದಿಕ ಸಂಪ್ರದಾಯದಿಂದ ಬಂದಿದ್ದು. ವೈದಿಕೇತರನಾದ ಕನಕನು, ಅಂದರೆ ಬ್ರಾಹ್ಮಣನಲ್ಲ, ವೈದಿಕೇತರನಾದಂತಹ ಕನಕನು ಅವಹೇಳನವನ್ನು ಎದುರಿಸಬೇಕಾಗಿತ್ತು ಅಂತಲೂ ಕೂಡ ಈ ಕಥೆ ಬರ್ತದೆ. ಹರಿದಾಸರಲ್ಲಿ ಕೀರ್ತನೆಗಳಷ್ಟೇ ಅಲ್ಲದೆ ದೀರ್ಘ ಕಾವ್ಯಕೃತಿಗಳನ್ನು ರಚಿಸಿದ ಕೆಲವೇ ದಾಸರಲ್ಲಿ ಕನಕದಾಸರು ಕೂಡ ಒಬ್ಬರು. ಅವರು ಹರಿಯ ಭಕ್ತಿಯನ್ನು ಕುರಿತು ಹರಿಭಕ್ತಿ ಸಾರ, ನಳದಮಯಂತಿಯರ ಕತೆ ಹೇಳುವ ನಳಚರಿತೆ, ಕನ್ನಡಕ್ಕೆ ಹಿಂದಿನ ಯಾವುದೇ ಕೃತಿಗಳಿಂದ ಆಧಾರ ಪಡೆಯದೆ ಸ್ವಪಜ್ಞವಾಗಿ ರಚಿತವಾದಂಥ ರಾಗಿ ಭತ್ತಗಳ ಸಂಘರ್ಷವನ್ನು ಹೇಳುವ ರಾಮಧಾನ್ಯ ಚರಿತೆ, ಹಾಗೆ ಮೋಹನ ತರಂಗಿಣಿ ಅನ್ನುವಂತಹ ಕೃತಿಗಳನ್ನು ಬರೆದಿದ್ದಾರೆ. ಈ ಮೋಹನ ತರಂಗಿಣಿ ಸಾಂಗತ್ಯ ಅನ್ನುವಂಥ ಒಂದು ಛಂದಸ್ಸಿನಲ್ಲಿ ರಚಿತವಾದಂಥ ದೀರ್ಘವಾದಂಥ ಕೃತಿ. ಕಾಮದಹನ ಪ್ರಸಂಗ, ರತಿ ಪ್ರದ್ಯುಮ್ನ ಪ್ರಸಂಗ, ಉಷ ಅನಿರುದ್ಧರ ಪ್ರಸಂಗಗಳನ್ನು ಒಳಗೊಂಡಂತಹ ಕಾವ್ಯ ಮೋಹನ ತರಂಗಿಣಿ. ಈ ಮೂರೂ ಕಥೆಗಳನ್ನು ಪ್ರತ್ಯೇಕವಾಗಿ ಕಂಡರೂ ಕೃಷ್ಣ ಇದರ ನಾಯಕನಾಗಿದ್ದಾನೆ. ಇಡೀ ಕೃತಿಯು ಕೃಷ್ಣ ಮತ್ತು ಅವನ ಲೀಲೆಗಳನ್ನು ಒಳಗೊಂಡಿದೆ. ಈ ಕಾವ್ಯವು 3 ಜೋಡಿ ಪ್ರಣಯದ ಕತೆ, 3 ತಲೆಮಾರುಗಳ ಕತೆ. ಕೃಷ್ಣ, ರುಕ್ಮಿಣಿ, ಪ್ರದ್ಯುಮ್ನ, ರತಿ, ಅನಿರುದ್ಧ, ಉಷಾ ಇವರ ಪ್ರಣಯ ಪ್ರಾಸಂಗಿಕವಾಗಿ ಶಂಬರಾಸುರ, ಬಾಣಾಸುರರ ವಧೆಯ ಪ್ರಸಂಗ ಇಲ್ಲಿ ಬರ್ತದೆ. ಇನ್ನು ನಾವು ಈ ಕೀರ್ತನೆ ಕಡೆಗೆ ಹೋಗೋಣ. ಬಂದಿದೆ ದೂರು ಬರಿದೆ ಪಾಂಡವರಿಗೆ. ಕನಕದಾಸರು ಅಸಂಖ್ಯವಾದಂತಹ ಅಂದರೆ ಲೆಕ್ಕವಿಲ್ಲದಷ್ಟು ಕೀರ್ತನೆಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ದೂರು ಬಂದಿದೆ ಪಾಂಡವರಿಗೆ ಅನ್ನುವುದು ಕೂಡ ಒಂದು ಜನಪ್ರಿಯವಾದಂತಹ ಕೀರ್ತನೆ. ಶ್ರೀಕೃಷ್ಣನ ಭಕ್ತರಾದಂತಹ ಪಾಂಡವರು ಕೌರವರಿಗಿಂತ ಕನಕದಾಸರಿಗೆ ಉತ್ತಮವಾಗಿ ಕಾಣ್ತಾರೆ. ಅಂದರೆ ಕಾರಣವೂ ಕೂಡ ಇಲ್ಲಿ ನಿಮಗೆಲ್ಲ ಗೊತ್ತಿದೆ. ಆದಿಕೇಶವ ಎನ್ನುವಂತಹ ಒಂದು ಅಂಕಿತ ನಾಮವನ್ನು, ಕಾಗಿನೆಲೆ ಆದಿಕೇಶವ ಅನ್ನುವಂತಹ ಅಂಕಿತ ನಾಮವನ್ನು ಉಳ್ಳಂತಹ ಕನಕದಾಸರು ಅವರು ಕೂಡ ಶ್ರೀಕೃಷ್ಣನ ಭಕ್ತರೇ. ಶ್ರೀಕೃಷ್ಣನ ಪಾರಮ್ಯ ಎಷ್ಟಿದೆ ಅನ್ನುವಂಥದ್ದು ಕನಕದಾಸರಿಗೆ ಗೊತ್ತಿದೆ. ಹಾಗಾಗಿ ಅವರು ಹೇಳ್ತಾರೆ, ಬರಿದೇ ದೂರ ಬಂದದ್ದು ಅಂದರೆ ಸುಳ್ಳೇ ಆಪಾದನೆಯನ್ನು ಮಾಡಿದ್ದಾರೆ. ಕೌರವರನ್ನು ಕೊಂದವರು ಪಾಂಡವರು ಅಂತ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕೌರವರನ್ನು ಕೊಂದವರು ಪಾಂಡವರು ಅಂತ. ಆದರೆ ಪಾಂಡವರು ಯಾರನ್ನು ಕೊಂದರು, ಯಾಕೆ ಕೊಂದರು ಅನ್ನುವಂಥದ್ದನ್ನು ಇಲ್ಲಿ ಕನಕದಾಸರು ಹೇಳ್ತಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಕೊಂದಂತಹ ಶಕುನಿ, ಭೀಷ್ಮ, ದ್ರೋಣ, ಕರ್ಣ, ಶಲ್ಯ ಮತ್ತು ಕೌರವನ ಸಾವಿಗೆ ಕಾರಣ ಅವರು ಮಾಡಿದಂತಹ ಕರ್ಮವೇ ಹೊರತು ಪಾಂಡವರು ಕೊಂದದ್ದಲ್ಲ. ಪಾಂಡವರು ಕೊಂದದ್ದು ಅವರ ಕರ್ಮ ಬಲಯುತವಾಗಿದ್ದಾಗ ಇವರ ಮುಖಾಂತರ ಶ್ರೀಕೃಷ್ಣ ಕೊಲ್ಲಿಸಿದ್ದು ಅನ್ನುವಂಥದ್ದು. ಅಂದರೆ ಕೊಲ್ಲಿಸಲು ಕಾರಣನಾದವನು ಕೃಷ್ಣ. ಯಾವತ್ತೇ ಇರಲಿ, ನಾವು ಮಾಡಿದಂತಹ ಕೆಟ್ಟತನ ಒಂದು ಮಿತಿಯನ್ನು ಮೀರಿದಾಗ ಆಗ ಅಲ್ಲಿ ದೇವರು ನೋಡ್ತಾರೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರ್ಬೋದು. ಅಂದರೆ ದೇವರ ಒಂದು ಜಗದ ಒಡೆಯನಾದಂತಹ ಶ್ರೀಕೃಷ್ಣನ ನಿರ್ದೇಶನವಿಲ್ಲದೆ ಅಥವಾ ದೇವರ ಒಂದು ನಿರ್ದೇಶನವಿಲ್ಲದೆ ಜಗತ್ತಿನಲ್ಲಿ ಯಾವುದೂ ಕೂಡ ನಡೆಯುವುದಿಲ್ಲ. ಅಂದರೆ ಎಲ್ಲದಕ್ಕೂ ಸೂತ್ರಧಾರ ಅನ್ನುವಂಥದ್ದು ದೇವರು.
ಅಂದರೆ ಎಲ್ಲಿ ಇಂತಹ ಪಾಪಗಳು ಮಿತಿ ಮೀರ್ತವೋ ಅಲ್ಲಿ ಆಗ ದೇವರ ಕೃತ್ಯ ಅನ್ನುವಂಥದ್ದು ಇನ್ನೊಬ್ಬರ ಮುಖಾಂತರ ಮಾಡಿಸುವಂಥದ್ದಷ್ಟೇ. ಅಂದರೆ ದೇವರೇ ಬಂದು ನೇರವಾಗಿ ಕೊಲ್ಲುತ್ತಾನೆ ಅನ್ನುವಂಥದ್ದಲ್ಲ. ಇಂಥವರ ಮುಖಾಂತರ ಕೆಟ್ಟತನವನ್ನು ಮಾಡಿರುವಂತಹ ದುಷ್ಟರನ್ನು ಇಂಥವರ ಮೂಲಕ ಕೊಲ್ಲಿಸ್ತಾರೆ. ಪಾಂಡವರ ಮೂಲಕ ಇಲ್ಲಿ ಅಂತಹ ದುಷ್ಟರಾದ ಕೌರವರನ್ನು ಕೊಂದಿರುವಂಥದ್ದು. ಅಂದರೆ ಕೆಲವೊಂದು ಪಾತ್ರಗಳನ್ನು ಅಲ್ಲಿ ಹೇಳ್ತಾರೆ. ಶಕುನಿಯ ಪಾತ್ರ ಮೊದಲಿಗೆ ಬರ್ತದೆ ಮೊದಲ ಭಾಗದಲ್ಲಿ, ಭೀಷ್ಮನದು ಎರಡನೇ ಭಾಗದಲ್ಲಿ, ದ್ರೋಣ, ಕರ್ಣ, ಶಲ್ಯ, ಕೌರವರು ಇವರನ್ನೆಲ್ಲ ಹೇಗೆ ಕೊಂದರು ಅನ್ನುವಂಥದ್ದು. ಅವರು ಮಾಡಿದಂಥ ಅವರ ಹೆಚ್ಚು ಪಾತಕತನ ಇತ್ತು, ಅವರಲ್ಲಿ ಘಾತಕತನ ಇತ್ತು ಅನ್ನುವಂಥದ್ದು. ಹಾಗಾಗಿ ಶ್ರೀಕೃಷ್ಣನೇ ಅವರನ್ನು ಕೊಲ್ಲಿಸಿದ. ಅಂದರೆ ಇಡೀ ಕೀರ್ತನೆ ಪ್ರಶ್ನೆ ರೂಪದಲ್ಲಿ ಇರುವಂಥದ್ದನ್ನು ನೀವು ಗಮನಿಸಿರ್ಬೋದು. ಹಾಗೆ ಕನಕದಾಸರು ಈ ಕೀರ್ತನೆ ಮೂಲಕ ಪ್ರಶ್ನೆ ಹಾಕ್ತಾರೆ, ಅದರ ಒಟ್ಟಿಗೆ ಉತ್ತರವನ್ನು ಕೂಡ ಕೊಟ್ಟು ಬಿಡ್ತಾರೆ. ಉತ್ತರವೂ ಕೂಡ ಅದೇ ಭಾಗದಲ್ಲಿರುವಂಥದ್ದು ನೋಡ್ಬೋದು. ಹಾಗಾಗಿ ಇದೊಂದು ವಿಶಿಷ್ಟವಾದಂತಹ ರಚನೆ. ಮುಂದೆ ಏನು ಈ ಒಂದು ಕೀರ್ತನೆ ನಾವು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಬಂದಿದೆ ದೂರು ಬರಿದೆ ಪಾಂಡವರಿಗೆ, ಕೊಂದವರಿವರು ಕೌರವರು ಎಂಬ ಅಪಕೀರ್ತಿ. ಬಂದಿದೆ ದೂರು, ಸುಳ್ಳು ಆಪಾದನೆ ಬಂದಿದೆ, ಒಂದು ಅಪವಾದ ಬಂದಿದೆ. ಬರಿದೇ ದೂರು, ಇಲ್ಲಿ ಹೇಳ್ತಾರೆ, ಅಲ್ಲಿ ಬರಿದೇ ದೂರು ಅಂದರೆ ಸುಳ್ಳು ದೂರು ಈ ಪಾಂಡವರಿಗೆ ಬಂದಿದೆ. ಯಾರನ್ನೋ ಕೊಂದವರು ಇವರು, ಕೌರವರನ್ನು ಕೊಂದವರು ಇವರು ಎನ್ನುವಂತಹ ಅಪಕೀರ್ತಿ, ಕೆಟ್ಟ ಹೆಸರು ಬಂದಿದೆ ಲೋಕದಲ್ಲಿ. ಕೌರವರನ್ನು ಕೊಂದವರು ಈ ಪಾಂಡವರು ಅನ್ನುವಂತಹ ಬರಿದೇ ದೂರು ಬಂದಿದೆ. ಸುಮ್ಮನೆ ದೂರು ಬಂದಿದೆ, ಇಷ್ಟೊಂದು ದೂರು ಬಂದಿದೆ ಇವರಿಗೆ. ಅಂದರೆ ಇದೊಂದು ಈ ಕೀರ್ತನೆ ಬಹಳಷ್ಟು ಅರ್ಥಗರ್ಭಿತವಾದಂತಹ ಒಂದು ಈ ಕೀರ್ತನೆ. ಮೇಲ್ನೋಟಕ್ಕೆ ಕೌರವರ ನಿರ್ನಾಮ ಮಾಡಿದ್ದು ಪಾಂಡವರು ಅಂತ ಎನಿಸಿದರು, ಆದರೆ ಅದರ ಹಿಂದೆ ಎಷ್ಟೊಂದು ಅರ್ಥ. ಅಂದರೆ ಇಂತಹ ಒಂದು ನಿಜವಾಗಿಯೂ ನೋಡಲು ನೋಡುವುದಾದರೆ ಪಾಂಡವರಲ್ಲ, ಪಾಂಡವರಿಗೆ ಬರಿದೇ ಸುಳ್ಳು ದೂರು ಬಂದದ್ದು. ಇದರ ಹಿಂದೆ ಕಾಣದ ಕೈಗಳಿವೆ, ಪರೋಕ್ಷವಾದಂತಹ ಕಾರಣಗಳಿವೆ ಅನ್ನುವಂಥದ್ದು. ಹಾಗಾಗಿ ಪಾಂಡವರಿಗೆ ಬರಿದೇ ದೂರು ಬಂದಿದೆ. ಈ ಕುರುಕ್ಷೇತ್ರದ ಯುದ್ಧದಲ್ಲಿ ಪಾಂಡವರು ಕೌರವರನ್ನು ಕೊಂದರು, ಅಷ್ಟು ಮಂದಿ ಕೌರವರ ನಾಶವನ್ನು ಮಾಡಿದರು, ಅಷ್ಟು ದುಷ್ಟತನವನ್ನು ಮೆರೆದರು ಅನ್ನುವಂತಹ ಸುಳ್ಳು ದೂರು ಬಂದಿದೆ. ಮುಂದಿನ ಭಾಗ ನೋಡಿ, ಮುಂದಿನ ಚರಣವನ್ನು ನೋಡಿ. ಮುನ್ನಿನ ವೈರದಿ ಕಡು ಸ್ನೇಹವ ಮಾಡಿ ಉನ್ನತ ಲೆತ್ತ ಪಗಡೆಯಾಡಿಸಿ, ತನ್ನ ಕುಹಕದಿಂದ ಕುರುಬಲವ ಕೊಂದವನು ಘನ್ನ ಘಾತಕ ಶಕುನಿಯೋ ಪಾಂಡವರು. ಮುನ್ನಿನ ವೈರದಿ, ಹಿಂದಣ ವೈರದಿ, ಕಡು ಸ್ನೇಹವ ಮಾಡಿ, ಬೇಕಂತಲೇ ತುಂಬ ಸ್ನೇಹವನ್ನು ನಟಿಸಿ, ಉನ್ನತ ಲೆತ್ತ ಪಗಡೆಯಾಡಿಸಿ, ಲೆತ್ತ ಅಂದರೂ ಕೂಡ ಚದುರಂಗ ಪಗಡೆ ಅನ್ನುವಂತಹ ಅರ್ಥವೇ ಬರ್ತದೆ. ಉನ್ನತವಾದಂತಹ ದೊಡ್ಡ ಆಟ ಅಂತೆ ಇದು ಚದುರಂಗ ಆಟ. ಈ ಚದುರಂಗ ಆಟವನ್ನು ಆಡಬೇಕು ಅಂತ ಪಾಂಡವರನ್ನು ಸುಳ್ಳಿನಿಂದ ಮೋಸದಿಂದ ಕರೆಸಿದವನು, ಅದು ಕೂಡ ಮುನ್ನಿನ ವೈರತ್ವ. ಅಂದರೆ ನಿಜವಾಗಿ ನೋಡಲಿಕ್ಕೆ ಹೋಗಬೇಕಾದ್ರೆ ನೀವು ಶಕುನಿಯ ಒಂದು ಯಾವುದಾದ್ರೂ ಕಥೆ ಸಿಕ್ಕಿದರೆ ನೀವು ಕೇಳಿಸ್ಕೊಳ್ಳಿ ಅಥವಾ ಓದಿ. ಯಾಕಂದರೆ ಕೌರವರ ಮೇಲೆ ಶಕುನಿಗೂ ಕೂಡ ವೈರತ್ವವಿತ್ತು. ಆ ವೈರತ್ವವನ್ನು ಪಾಂಡವರ ಮುಖಾಂತರ ಅವನು ತೀರಿಸಿಕೊಂಡ ಅನ್ನುವಂಥ ಕಥೆ ಬರ್ತದೆ. ಆದರೆ ಇಲ್ಲಿ ಕೊಟ್ಟಿರುವಂಥದ್ದೇ ಮುನ್ನಿನ ವೈರದಿ, ಹಿಂದಣ ವೈರತ್ವದಿಂದ ಪಾಂಡವರ ಮೇಲೆ ಕಡು ಸ್ನೇಹವನ್ನು ಮಾಡಿ ಅವರನ್ನು ದ್ಯೂತಕ್ಕೆ ಆಹ್ವಾನಿಸಿ, ತನ್ನ ಕುಹಕದಿಂದ, ತನ್ನ ಮೋಸದಿಂದ ಕುರುಬಲವ ಕೊಂದವನು, ಕೌರವರನ್ನು ಕೊಂದವನು ಘನ್ನ ಘಾತಕ ಅಂದರೆ ಮಹಾದುಷ್ಟನಾದಂತಹ ಶಕುನಿಯೋ ಪಾಂಡವರು. ಪ್ರಶ್ನೆ ಹಾಕ್ತಾರೆ, ಪಾಂಡವರಲ್ಲ, ನಿಜವಾಗಿ ಕೊಂದದ್ದು ಶಕುನಿ. ಕಪಟ ಪಗಡೆ ಆಟಕ್ಕೆ ಪಾಂಡವರಿಗೆ ಆಹ್ವಾನವನ್ನು ನೀಡಿ ಕೌರವರ ನಾಶಕ್ಕೆ ಮುನ್ನುಡಿಯನ್ನು ಬರೆದವನು ಇವನು ಘನ್ನ ಘಾತಕ ಇವನು. ಹಾಗಾಗಿ ಪಾಂಡವರು ಅಲ್ಲ, ಇಲ್ಲಿ ಘನ್ನ ಘಾತಕ ಅಂತ ಹೇಳ್ತಾರೆ. ಒಂದು ಗುಣವಿಶೇಷವನ್ನು ಕೊಡ್ತಾರೆ ಕನಕದಾಸರು. ಅವರಿಗೆ ಶಕುನಿಯ ಬಗೆಗೆ ಬಹಳಷ್ಟು ಕ್ರೋಧ ಅಂತೆ. ಅಂದರೆ ಮೋಸದ ಮುಖಾಂತರ ಆ ಪಾಂಡವರನ್ನು ಸೋಲಿಸಿ, ಪಾಂಡವರ ಪತ್ನಿಯಾದಂತಹ ದ್ರೌಪದಿಯನ್ನು ಇಡೀ ಒಂದು ಆಸ್ಥಾನದಲ್ಲಿ ಆಕೆಯ ಕೂದಲನ್ನು ಹಿಡಿದು ಎಳೆಸಿಕೊಂಡು ಬಂದಂತಹ ಒಂದು ಮಹಾಪಾತಕವನ್ನು ದುರ್ಯೋಧನ ಮತ್ತು ದುಶ್ಯಾಸನ ಮಾಡಲಿಕ್ಕೆ ಕಾರಣ ಶಕುನಿ ಅನ್ನುವಂಥದ್ದು.
ಹಾಗಾಗಿ ಈ ಶಕುನಿಯ ಒಳಗಿರುವಂತಹ ಕುತಂತ್ರ ಹೆಚ್ಚಾದದ್ರಿಂದ ಇಲ್ಲಿ ಮುಂದಿನ ಪದ್ಯ ಭಾಗವನ್ನು ಗಮನಿಸಿ. ಮರಣ ತನ್ನಿಚ್ಛೆಯುಳ್ಳ ಗಾಂಗೇಯನು ಧುರದೊಳು ಷಂಡನ ನೆಪದಿಂದಲಿ ಸರಳ ಮಂಚದ ಮೇಲೆ ಮಲಗಿ ಮೊಮ್ಮಗನ ಕೊರಳ ಕೊಯ್ದವನು ಭೀಷ್ಮನೋ ಪಾಂಡವರು. ಮರಣ ತನ್ನಿಚ್ಛೆಯುಳ್ಳ ಅಂದರೆ ಇಚ್ಛಾಮರಣಿಯಾಗಿದ್ದಂತಹ ಭೀಷ್ಮನು ಗಂಗೆಯ ಮಗ ಭೀಷ್ಮನು ಧುರದಲ್ಲಿ ಯುದ್ಧದಲ್ಲಿ ಷಂಡನ ನೆಪದಿಂದಲಿ ಶಿಖಂಡಿಯ ನೆಪದಿಂದಾಗಿ ಸರಳ ಮಂಚದ ಮೇಲೆ ಅಂದರೆ ಸರಳಿನ ಶರಶಯ್ಯ ಅಂತ ಹೇಳ್ತಾರೆ, ಸರಳಿನ ಮಂಚದಲ್ಲಿ ಆತ ಮಲಗುವ ಹಾಗೆ ಶಿಖಂಡಿ ಮಾಡಿಬಿಡ್ತಾನಂತೆ. ಅಂದರೆ ಇಚ್ಛಾಮರಣಿ ಆಗಿರುವಂತಹ ಇಚ್ಛಾಮರಣ ಅನ್ನುವಂತಹ ಒಂದು ವರವನ್ನು ಭೀಷ್ಮಾಚಾರ್ಯರು ತನ್ನ ತಂದೆಯಿಂದ ಪಡೆದುಕೊಂಡಿದ್ದರು. ಅವರನ್ನು ಯಾರಿಂದಲೂ ಕೂಡ ಸೋಲಿಸುವುದು ಅಸಾಧ್ಯ. ಹಾಗಾಗಿ ಶ್ರೀಕೃಷ್ಣ ಒಂದು ತಂತ್ರವನ್ನು ಹೂಡ್ತಾನೆ, ಉಪಾಯವನ್ನು ಮಾಡ್ತಾನೆ. ಈ ಭೀಷ್ಮಾಚಾರ್ಯರಿಗೆ ಶಿಖಂಡಿಯಿಂದ ಮಾತ್ರ ಸೋಲು ಅನ್ನುವಂಥದ್ದು ಒಂದು ಗೊತ್ತಿರ್ತದೆ. ಹಾಗಾಗಿ ಅದು ಹಿಂದಿನ ಜನ್ಮದಲ್ಲಿ ಅಂಬಿಕೆ ಅಂಬಾಲಿಕೆ ಅನ್ನುವಂಥ 3 ರಾಜಕುಮಾರಿಯರ ಒಂದು ಕಥಾ ಪ್ರಸಂಗ ಬರ್ತದೆ. ಅದರಲ್ಲಿ ಅಂಬ ಏನು ಮಾಡ್ತಾಳೆ, ಅವಳು ಆಚೆ ಸಾಲ್ವದೊರೆಯನ್ನೂ ಕೂಡ ವಿವಾಹವಾಗಲಿಕ್ಕೆ ಆಗೋದಿಲ್ಲ, ಈಚೆ ಭೀಷ್ಮನೂ ಕೂಡ ಮದುವೆ ಆಗಲಿಕ್ಕೆ ಅಂದರೆ ನಾನು ನಿನ್ನನ್ನು ಮದುವೆ ಆಗ್ತೇನೆ ಅಂತ ಹೇಳ್ತಾಳೆ ಅವಳು. ಇದಕ್ಕೆ ನಿರಾಕರಿಸಿದಂತಹ ಈ ಅಂಬ ಆಕೆ ಈತನಿಗೆ ಶಾಪವನ್ನು ಕೊಡ್ತಾಳೆ, ನಾನು ಮುಂದಿನ ಜನ್ಮದಲ್ಲಿ ಶಿಖಂಡಿಯಾಗಿ ಬಂದು ನಿನ್ನನ್ನು ಕೊಲ್ಲಿಸ್ತೇನೆ ಅಂತ ಒಂದು ಕಥೆ ಬರ್ತದೆ. ಸಾಧ್ಯವಾದರೆ ಯೂಟ್ಯೂಬಲ್ಲಿ ನೋಡಿಬಿಡಿ, ಮಾಹಿತಿ ಸಿಗ್ತದೆ ನಿಮಗೆ ಇದರ ಬಗ್ಗೆ, ಅಥವಾ ನಿಮಗೆ ಈಗಾಗಲೇ ಗೊತ್ತಿರ್ಬೋದು. ಹೀಗೆ ಆ ಯುದ್ಧದಲ್ಲಿ ಈ ಷಂಡನ ನೆಪವನ್ನು ಮಾಡಿ ಸರಳ ಮಂಚದ ಮೇಲೆ, ಈ ಬಾಣದ ಮಂಚದ ಮೇಲೆ ಅಂದರೆ ಅವನು ಉತ್ತರಾಯಣದ ನಂತರ ಹೀಗೆ ಆ ಸರಳಿನ ಮಂಚದ ಮೇಲೆ ಮಲಗುವಂತೆ ಮಾಡಿಬಿಡ್ತಾರೆ ಅಲ್ಲಿ ಶಿಖಂಡಿ. ಹಾಗೆ ಅರ್ಜುನನ ಮುಖಾಂತರ ಅರ್ಜುನ ಒಂದು ರೀತಿಯಲ್ಲಿ ಗುರಾಣಿಯ ಹಾಗೆ ಶಿಖಂಡಿಯನ್ನು ಬಳಸಿಕೊಂಡಿದ್ದಾನೆ ಮಹಾಭಾರತ ಕಥೆಯಲ್ಲಿ, ಕುರುಕ್ಷೇತ್ರ ಯುದ್ಧದಲ್ಲಿ. ಅವನ ನಂತರ ಇಚ್ಛಾಮರಣಿ ಅಂದರೆ ಉತ್ತರಾಯಣ ಕಾಲದಲ್ಲಿ ಭೀಷ್ಮಾಚಾರ್ಯರು ತಮ್ಮ ದೇಹ ತ್ಯಾಗ ಮಾಡ್ತಾರೆ. ಅಂದರೆ ಒಂದು ಶುಭ ಕಾಲದಲ್ಲಿ ತಾನು ಸಾಯ್ತೇನೆ ಅನ್ನೋಂಥ ಒಂದು ಇಚ್ಛೆ ಅವರಿಗಿತ್ತು. ಹಾಗಾಗಿ ಇಚ್ಛಾಮರಣಿ ಅಂತ ಹೇಳ್ತಾರೆ ಇಲ್ಲಿ. ತನ್ನಿಚ್ಛೆಯುಳ್ಳ ಗಾಂಗೇಯನು ಧುರದೊಳು ಷಂಡನ ನೆಪದಲ್ಲಿ ಸರಳ ಮಂಚದ ಮೇಲೆ ಮಲಗಿ ಮೊಮ್ಮಗನ ಕೊರಳ ಕೊಯ್ದವನು ಭೀಷ್ಮನೋ ಪಾಂಡವರು. ಭೀಷ್ಮ ಇಡೀ ಕೌರವರ ನಾಶಕ್ಕೆ ಕಾರಣವಾದದ್ದೇ ಭೀಷ್ಮ. ಈ ಕೌರವರು ಮತ್ತು ಪಾಂಡವರ ನಡುವೆ ವೈರತ್ವ ಹೆಚ್ಚಾಗಲಿಕ್ಕೆ ಕಾರಣವೇ ಭೀಷ್ಮಾಚಾರ್ಯರು. ಯಾಕಂದರೆ ಅಂದು ಭೀಷ್ಮಾಚಾರ್ಯರು ಈ ಮೊಮ್ಮಕ್ಕಳ ನಡುವೆ ನಡೆದಂತಹ ಜಗಳವನ್ನು ನಿಲ್ಲಿಸಲಿಕ್ಕೆ ಹೋಗುವುದಿಲ್ಲ. ಅವರೇನು ಮಾಡ್ತಾರೆ, ಕೌರವರ ಪರವಾಗಿ ನಿಲ್ತಾರೆ. ಕೌರವರ ಪರವಾಗಿ ನಿಂತುಕೊಳ್ಳುವುದು ಮಾತ್ರ ಅಲ್ಲ, ಕೌರವರ ಪರವಾಗಿಯೇ, ಕಾರಣಗಳು ಬೇರೆ ಇರ್ತವೆ ಅದು ಬಿಡಿ, ಕೌರವರ ಪರವಾಗಿಯೇ ಭೀಷ್ಮಾಚಾರ್ಯರು ಯುದ್ಧವನ್ನು ಮಾಡ್ತಾರೆ, ಅವರ ಪರವಾಗಿಯೇ ನಿಲ್ತಾರೆ. ಒಂದು ವೇಳೆ ಅವರು ಚಿಕ್ಕವರಿರುವಾಗಲೇ ಈ ಪಾಂಡವರು ಮತ್ತು ಕೌರವರ ನಡುವೆ ಹೀಗೆಲ್ಲ ವೈರತ್ವ ಮಾಡಬಾರ್ದು, ಜಗಳ ಮಾಡಬಾರ್ದು ಅಂತ ಬುದ್ಧಿವಾದವನ್ನು ಹೇಳ್ತಿದ್ರೆ ಹೀಗೆ ಅವರಿಗೆ ಮರಣ ಕಾರಣ ಆಗ್ತಾ ಇರಲಿಲ್ಲ, ಕೌರವರ ನಾಶ ಆಗ್ತಾ ಇರಲಿಲ್ಲ. ಹಾಗಾಗಿ ಕನಕದಾಸರು ಹೇಳ್ತಾರೆ, ಇದಕ್ಕೆ ಕೌರವರನ್ನು ಕೊಂದವರು ಪಾಂಡವರು, ಈ ಭೀಷ್ಮರು ಅಂತ ಕೇಳ್ತಾರೆ. ಹಾಗೆ ಮುಂದಿನ ಭಾಗ ಗಮನಿಸಿ. ಈಗ ಮಗನ ನೆಪದಿ ಕಾಳಗವ ಬಿಸುಟು ಸುರನಗರಿಗೈದಲು ವೈರಾಗ್ಯದಲ್ಲಿ ಜಗವರಿಯಲು ಕುರುವಂಶಕ್ಕೆ ಕೇಡನು ಬಗೆದು ಕೊಂದವನು ದ್ರೋಣನು ಪಾಂಡವರು. ಮಗನ ನೆಪದಲ್ಲಿ, ಮಗನಾದಂತಹ ಅಶ್ವತ್ಥಾಮನ ನೆಪದಲ್ಲಿ ಅಲ್ಲಿಯೂ ಕೂಡ ಒಂದು ಕಾರಣಗಳು ನಡೀತದೆ. ಅವನ ನೆಪದಿಂದಾಗಿ ಅವನ ನೆಪವನ್ನೇ ಇಟ್ಕೊಂಡು ಅವನು ಕಾಳಗವನ್ನು ತ್ಯಜಿಸಿಬಿಡ್ತಾನೆ. ಅಂದರೆ ಕುರುಕ್ಷೇತ್ರ ಯುದ್ಧ ಆಗ್ತಾ ಇರುವಂಥ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ಶಸ್ತ್ರತ್ಯಾಗವನ್ನು ಮಾಡಿ ಅವರು ಅಲ್ಲಿಂದ ಹೊರಟು ಹೋಗ್ತಾರಂತೆ. ವೈರಾಗ್ಯದಲ್ಲಿ ಹೊರಟು ಹೋದದ್ದು ಎಲ್ಲರಿಗೂ ಗೊತ್ತಿದೆ. ಜಗವರಿಯಲು ಕುರುವಂಶಕ್ಕೆ ಕೇಡನ್ನು ಬಗೆದು ಕೊಂದವನು ದ್ರೋಣಾಚಾರ್ಯ. ಅಂದರೆ ದ್ರೋಣಾಚಾರ್ಯರು ಬಲವಾಗಿ ಕೌರವರ ಪಕ್ಷದಲ್ಲಿ ನಿಂತಿದ್ರೆ ಕೌರವರ ಸೋಲಾಗ್ತಾ ಇರಲಿಲ್ಲ. ಅಂದರೆ ಕಾರಣ, ಕೌರವರು ಸಾಯಲು ಕಾರಣ ದ್ರೋಣಾಚಾರ್ಯರು. ಅದಕ್ಕೆ ಕನಕದಾಸರು ಹೇಳ್ತಾರೆ, ಕೊಂದವನು ಕುರುವಂಶಕ್ಕೆ ಕೇಡನ್ನು ಬಗೆದು, ಕುರುವಂಶಕ್ಕೆ ಕೇಡನ್ನು ನಿಶ್ಚಯಿಸಿ ಅವರನ್ನು ಕೊಂದವರು ಈ ಪಾಂಡವರು. ದ್ರೋಣನು. ಪ್ರಶ್ನೆ ಮತ್ತು ಉತ್ತರ
ಈಗ ಮುಂದಿನ ಭಾಗ ಗಮನಿಸಿ. ತೊಟ್ಟ ಬಾಣವ ತೊಡಲೊಲ್ಲದೆ ಮಾತೆಗೆ ಕೊಟ್ಟ ಭಾಷೆಗೆ ಐವರ ಕೊಲ್ಲದೆ ನೆಟ್ಟರೆ ರಣಮುಖದಲ್ಲಿ ತನ್ನ ಪ್ರಾಣವ ಬಿಟ್ಟು ಕೊಂದವನು ಕರ್ಣನು ಪಾಂಡವರು. ತೊಟ್ಟ ಬಾಣವನ್ನು ಕೌರವರ ಅವಸಾನಕ್ಕೆ ಇವರು ಕೂಡ ಕಾರಣ. ಹೇಗೆ ಶಕುನಿ, ಭೀಷ್ಮ, ದ್ರೋಣ, ಅದೇ ರೀತಿಯಲ್ಲಿ ಕರ್ಣನೂ ಕೂಡ ಕಾರಣ ಅಂತ ಇಲ್ಲಿ ಕೀರ್ತನೆಕಾರರಾದಂತಹ ಕನಕದಾಸರು ಹೇಳ್ತಾರೆ. ತೊಟ್ಟ ಬಾಣವನ್ನು ತೊಡುವುದಿಲ್ಲ ಎಂದು ತನ್ನ ತಾಯಿಯಾದಂತಹ ಕುಂತಿ ಬಂದು ಕರ್ಣನ ಹತ್ತಿರ ಭಾಷೆಯನ್ನು ತೆಗೆದುಕೊಳ್ತಾಳೆ. ಅವನು ಪಾಂಡವರ ಮೇಲೆ ನೀನು ಬಾಣವನ್ನು ಹೂಡದಿರು ಅನ್ನುವಂತಹ ಭಾಷೆಯನ್ನು ತೆಗೆದುಕೊಂಡಾಗ ಭಾಷೆ ಕೊಟ್ಟಿರ್ತಾನೆ. ಹಾಗಾಗಿ ಅವನು ಅರ್ಜುನನ ಮೇಲೆ ಬಾಣ ಪ್ರಯೋಗ ಮಾಡುವುದಿಲ್ಲ. ರಣಮುಖದಲ್ಲಿ, ರಣ ಅಂದರೆ ಯುದ್ಧರಂಗ, ಯುದ್ಧ ರಣಮುಖ ಯುದ್ಧರಂಗದಲ್ಲಿ ತನ್ನ ಪ್ರಾಣವನ್ನು ಬಿಟ್ಟು ಬಿಡ್ತಾನೆ ಅವನು. ಹಾಗಾಗಿ ಕೌರವರನ್ನು ಕೊಂದದ್ದು ಕರ್ಣನು, ಪಾಂಡವರು ಅನ್ನುವಂತಹ ಪ್ರಶ್ನೆಯನ್ನು ಹಾಕ್ತಾರೆ. ತೊಟ್ಟ ಬಾಣವ ತೊಡಲೊಲ್ಲದೆ ಮಾತೆಗೆ ಕೊಟ್ಟ ಭಾಷೆ, ಮಾತೆ ಅಂದರೆ ತಾಯಿ ಕುಂತಿ, ಕೊಟ್ಟ ಭಾಷೆಗೆ ಐವರನ್ನು ಕೊಲ್ಲದೆ, ಈ ಐವರು ಪಾಂಡವರನ್ನು ಕೊಲ್ಲದೆ ನೆಟ್ಟರೆ ರಣಮುಖದಲ್ಲಿ ತನ್ನ ಪ್ರಾಣವನ್ನು ಬಿಟ್ಟವನು. ನೇರವಾಗಿ ಈ ಯುದ್ಧ ಭೂಮಿಯಲ್ಲಿ ತನ್ನ ಪ್ರಾಣವನ್ನು ಬಿಟ್ಟು ಕೊಂದವನು ಕರ್ಣನೋ ಪಾಂಡವರು. ಅದೇ ಕರ್ಣ ಇದ್ದಿದ್ರೆ ಅವರಿಗೆ ಕೌರವರ ನಾಶ ಆಗ್ತಾ ಇರಲಿಲ್ಲ. ಹಾಗಾಗಿ ಕರ್ಣ ಕೊಂದವನು, ಪಾಂಡವರಲ್ಲ ಅನ್ನೋದನ್ನೇ ಕನಕದಾಸರು ಹೇಳ್ತಾರೆ. ಮುಂದಿನ ಭಾಗದಲ್ಲಿ ಗಮನಿಸಿ. ಮಥನಿಸಿ ಸೂತ ತನವ ಮಾಡಿ ರಣದೊಳು ಅತಿಹೀನಗಳೆಯುತ್ತ ರವಿ ಸುತನ ರಥದಿಂದಿಳಿದು ಪೋಗಿ ಕೌರವ ಬಲವನ್ನು ಹತ ಮಾಡಿದವನು ಶಲ್ಯನು ಪಾಂಡವರು. ಇಲ್ಲಿ ಕನಕದಾಸರು ಹೇಳ್ತಾರೆ, ಈ ಪಾಂಡವರು ಕೌರವರನ್ನು ನಾಶ ಮಾಡಿದರು ಅಂತ ಬರಿದೇ ಸುಳ್ಳು ದೂರು ಬಂದಿದೆಯಲ್ಲ, ಆದರೆ ನಿಜವಾಗಿ ಅವರನ್ನು ನಾಶ ಮಾಡಿದವರು ಯಾರು? ಶಲ್ಯನೋ ಪಾಂಡವರು. ಮಥನಿಸಿ ಸೂತತನವ ಮಾಡಿ ರಣದೊಳು ಅತಿಹೀನಗಳೆಯುತ್ತ ರವಿಸುತನ ರಥದಿಂದ ಇಳಿದು ಹೋಗಿ ಕೌರವ ಬಲವನ್ನು ಹತ ಮಾಡಿದವನು. ಅಂದರೆ ಇಲ್ಲಿ ಶಲ್ಯ ಅನ್ನುವಂಥ ಒಂದು ಪಾತ್ರ ಬರ್ತದೆ ಮಹಾಭಾರತದಲ್ಲಿ. ಶಲ್ಯ ನಕುಲ ಸಹದೇವರ ಮಾವನೂ ಹೌದು, ಅಂದರೆ ಮಾದರಿಯ ಅಣ್ಣ. ಬೇರೆ ಬೇರೆ ಕಥೆಗಳು ಆತನ ಬಗ್ಗೆ ಬರ್ತವೆ. ಆತ ಕೊನೆಗೆ ಒಂದು ಕೌರವನ ದುರ್ಯೋಧನನ ಕುತಂತ್ರದಿಂದಾಗಿ ಆತನ ಪರವಾಗಿ ಯುದ್ಧ ಮಾಡುವಂಥ ಒಂದು ಸನ್ನಿವೇಶವನ್ನು ದುರ್ಯೋಧನ ಅಲ್ಲಿ ಸೃಷ್ಟಿಸ್ತಾನೆ. ಆ ಮೂಲಕ ಆತ ಶಲ್ಯ ಕೌರವರೊಟ್ಟಿಗೆ ಇರ್ತಾನೆ. ಆದರೆ ಅವನು ಮನಸ್ಸಿಲ್ಲದ ಮನಸ್ಸಿಂದ ಇರ್ತಾನೆ. ಯಾಕಂದರೆ ಅವನೊಬ್ಬ ಅತಿರಥ ಮಹಾರಾಜನ ಹಾಗೆ, ಅಂದರೆ ಬಹಳಷ್ಟು ಪರಾಕ್ರಮವುಳ್ಳವನು ಶಲ್ಯ. ಆದರೆ ಅವನಿಗೆ ಈ ಸೂತಪುತ್ರನಾದಂತಹ ಕರ್ಣನ ಸಾರಥ್ಯವನ್ನು ಮಾಡಬೇಕಾದಂಥ ಪ್ರಸಂಗ ಬರ್ತದೆ. ಅವನು ಮನಸ್ಸಿಲ್ಲದ ಮನಸ್ಸಿನಿಂದ ಈ ಸಾರಥಿತನವನ್ನು ಮಾಡ್ತಾ ಇರುವಾಗ ಅವನಿಗೆ ತುಂಬ ಇಷ್ಟ ಇರುವುದಿಲ್ಲ. ಯಾರದು? ಸೂತತನಯ ಅಂದರೆ ಕರ್ಣ, ಸೂತಪುತ್ರನ ಒಂದು ರಥದಲ್ಲಿ ಸಾರಥ್ಯವನ್ನು ವಹಿಸುವಾಗ ಅವನು ಮೊದಲೇ ಹೇಳಿರ್ತಾನೆ, ಕೆಲವೊಂದು ಷರತ್ತುಗಳನ್ನು ಕರ್ಣನಿಗೆ ವಿಧಿಸಿರ್ತಾನೆ. ಆ ಷರತ್ತುಗಳನ್ನು ನೀನು ಮೀರಿದೆಯಾದರೆ ನಾನು ಹೊರಟು ಹೋಗ್ತೇನೆ ಅಂತ. ಅಂತಹ ಷರತ್ತುಗಳನ್ನು ಮೀರುವ ಹಾಗೆ ಶಲ್ಯ ಮಾಡ್ತಾನೆ. ಆಗ ಅವನು ಏನು ಮಾಡ್ತಾನೆ, ಅಲ್ಲಿಂದ ಯುದ್ಧ ನಡೀತಾ ಇರುವಾಗಲೇ ಕರ್ಣನನ್ನು ಏಕಾಂಗಿಯಾಗಿ ಬಿಟ್ಟು ಅವನು ಹೊರಟು ಹೋಗ್ತಾನೆ. ಅದಕ್ಕೆ ಕನಕದಾಸರು ಹೇಳ್ತಾರೆ, ರವಿಸುತನ ರಥದಿಂದ ಇಳಿದು ಹೋಗಿ ಕೌರವ ಬಲವನ್ನು ಹತ ಮಾಡಿದವನು. ಹತ ಅಂದರೆ ನಾಶ, ಕೌರವರ ಸೈನ್ಯದ ಬಲವನ್ನೇ ನಾಶ ಮಾಡಿದಂತಹ ಶಲ್ಯ ಕೌರವರ ನಾಶಕ್ಕೆ ಕಾರಣನಾದವನು ಅಥವಾ ಪಾಂಡವರು ಅನ್ನುವಂಥ ಪ್ರಶ್ನೆಗಳು. ಮುಂದಿನ ಭಾಗವನ್ನು ಗಮನಿಸಿ. ಈಗ ಜಲದೊಳು ಮುಳುಗಿ ತಪವ ಮಾಡಿ ಬಲವನ್ನು ಛಲದಿಂದೆಬ್ಬಿಸಿ ಕಾದುವೆನು ಎನ್ನುತ್ತ ಕಲಿ ಭೀಮಸೇನನ ನುಡಿಗೇಳಿ ಹೊರವಂಟು ಕುಲವ ಕೊಂದವನು ಕೌರವರು ಪಾಂಡವರು. ಅಂದರೆ ಇಲ್ಲಿ ಜಲದೊಳು ಮುಳುಗಿ ಅಂದರೆ ಕೊನೆಯ ಭಾಗದಲ್ಲಿ, ಮಹಾಭಾರತದ ಕೊನೆಯ ಭಾಗದಲ್ಲಿ ದುರ್ಯೋಧನ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಿಕ್ಕಾಗಿ ಯಾವ ಉಪಾಯವನ್ನು ಮಾಡಬೇಕಂತ ಭೀಷ್ಮಾಚಾರ್ಯರ ಹತ್ತಿರ ಹೋಗ್ತಾನೆ. ಭೀಷ್ಮಾಚಾರ್ಯರು ಹೇಳ್ತಾರೆ, ನೀನು ವೈಶಂಪಾಯನ ಸರೋವರದಲ್ಲಿ ಮುಳುಗಿ ಒಂದು ದಿನ ಮಂತ್ರವನ್ನು ಮಂತ್ರವನ್ನು ಪಠಿಸ್ತಾ ಒಂದು ದಿನವನ್ನು ಕಳೆದರೆ ನಿನಗೆ ಅತಿ ಬಲ ಬರ್ತದೆ ಅಂತ ಹೇಳಿದ್ದಕ್ಕಾಗಿ ಅವನು ಅಲ್ಲಿ ವೈಶಂಪಾಯನ ಸರೋವರದಲ್ಲಿ ಆತ ಅಡಗಿ ಕೂತ್ಕೊಳ್ತಾನೆ ದುರ್ಯೋಧನ.
ಆಗ ಭೀಮ ಅವನ ಮರ್ಮಾಘಾತಕವಾದಂತಹ ಒಂದೊಂದು ನುಡಿಗಳನ್ನು ಹೇಳಿ ಅವನನ್ನು ಎಬ್ಬಿಸ್ತಾನೆ, ಅದು ಬೇರೆ ವಿಷಯ. ಆದರೆ ಕನಕದಾಸರು ಹೇಳ್ತಾರೆ, ಜಲದೊಳು ಮುಳುಗಿ ತಪವನ್ನು ಮಾಡಿ ಬಲವನ್ನು ಛಲದಿಂದ ಎಬ್ಬಿಸಿ ಕಾದುವೆನು ಎನ್ನುತ್ತಾ ಭೀಮಸೇನನ ನುಡಿಗೇಳಿ ಹೊರವಂಟು ಬಂದವನು ನೀನು. ಆ ಸರೋವರದಿಂದ ಹೊರಗೆ ಬಂದು ಆ ಕೌರವರ ಕುಲವನ್ನು ಕೊಂದವನು ಕೌರವನು ಅಥವಾ ಪಾಂಡವರು? ಅಂದರೆ ಇವನಿಂದಾಗಿ ಈ ದುರ್ಯೋಧನನಿಂದಾಗಿ ಕೌರವ ಸೇನೆಯೇ ನಾಶವಾಗ್ತದೆ. ಅದಕ್ಕೆ ಕಾರಣನಾದವನೇ ಕೌರವ. ಕೊನೆಯಲ್ಲಿಯೂ ಕೂಡ ಅವನು ಕೌರವನ್ ತನ್ನ ಇದನ್ನು ಉಳಿಸ್ಕೊಳ್ಬೇಕು ಅಂತ ಅವನು ಸರೋವರದಲ್ಲಿ ಮುಳುಗಿದ್ರೂ ಕೂಡ ಅವನು ಹೊರಗೆ ಬರ್ತಾನೆ. ಹೊರಗೆ ಬರಬೇಕಿತ್ತು ಯಾಕೆ? ಉಳಿಸಿಕೊಳ್ಬೋದಿತ್ತಲ್ವ, ನಾಶವಾಗ್ತಿರಲಿಲ್ಲ. ಹಾಗಾಗಿ ಕನಕದಾಸರು ಹೇಳ್ತಾರೆ, ಬರಿದೇ ಅಪವಾದ ಬಂದಿದೆಯಲ್ಲ, ಸುಳ್ಳು ದೂರು ಬಂದಿದೆಯಲ್ಲ ಪಾಂಡವರಿಗೆ. ಕುಲವನ್ನು ಕೊಂದವನು ಕೌರವನು, ಪಾಂಡವರು ಕೌರವ ನಿಜವಾಗಿ. ಹಾಗಾಗಿ ಇವರು ಕೇಳ್ತಾರೆ, ಪ್ರಶ್ನೆ ರೂಪದಲ್ಲೇ ಅದಕ್ಕೊಂದು ಉತ್ತರವನ್ನು ಕೊಡ್ತಾರೆ. ಕೌರವನು ಪಾಂಡವರು. ಮುಂದಿನ ಕೊನೆಯ ಭಾಗದಲ್ಲಿ ಹೀಗೆ ಹೇಳ್ತಾರೆ, ಕೌರವ ಪಾಂಡವರಿಗೆ ಭೇದ ಪುಟ್ಟಿಸಿ ಪೌಜೊಡ್ಡಿ ಕುರುಕ್ಷೇತ್ರದಿ ಕಾದಿಸಿ ಸಂಶಯವಿಲ್ಲದೆ ಕುರುಬಲವ ಕೊಂದವನು ಹಿಂಸಕನಾದಿ ಕೇಶವನು ಪಾಂಡವರು. ಕೊನೆಗೆ ಕನಕದಾಸರು ಹೇಳ್ತಾರೆ, ಕೌರವ ಅಂತ ಇದೆ ಇಲ್ಲಿ. ಕೌರವ ಅಂದರೆ ಕೌರವರು ಮತ್ತು ಪಾಂಡವರಿಗೆ ಭೇದವನ್ನು ಹುಟ್ಟಿಸಿ ಅವರಿಬ್ಬರ ನಡುವೆ ಆಂತರ್ಯವನ್ನು ವ್ಯತ್ಯಾಸವನ್ನು ಸೃಷ್ಟಿಸಿ ಪೌಜು ಅಂದರೆ ಸೈನ್ಯದ ಮುಖಾಂತರ ಕುರುಕ್ಷೇತ್ರದಲ್ಲಿ ಅವರನ್ನು ಯುದ್ಧ ಮಾಡಿಸಿ ಸಂಶಯವಿಲ್ಲದೆ ಯಾವುದೇ ಸಂಶಯವಿಲ್ಲದೆ, ಸಂಶಯ ಅಂದರೆ ಸಂಶಯ, ಯಾವುದೇ ಸಂಶಯವಿಲ್ಲದೆ ಕುರುಬಲವ ಕೊಂದವನು, ಆ ಕೌರವರ ಸೇನೆಯನ್ನು ಕೊಂದವನು ಹಿಂಸಕನಾದಿ ಕೇಶವನು ಪಾಂಡವರು. ಹಿಂಸಕ ಅಂದರೆ ಹಿಂಸಕನಾದಂತಹ, ಪೀಡಕನಾದಂತಹ, ಹಿಂಸಿಸುವವನಾದಂತಹ ಆದಿಕೇಶವನು ಪಾಂಡವರು. ಆದಿಕೇಶವ ಕೃಷ್ಣ ಅವರನ್ನು ಕೊಲ್ಲಿಸಿದ್ದು, ಪಾಂಡವರು ಕೊಲ್ಲಿಸಿದ್ದು. ಅಂದರೆ ಇಲ್ಲಿ ಪಾಂಡವರ ಪಕ್ಷದಲ್ಲಿರುವಂತಹ ಪಾಂಡವರು ಅವರು ಕಾರಣರಲ್ಲ, ಈ 5 ಕಾರಣರಲ್ಲ. ಇದಕ್ಕೆಲ್ಲ ಕಾರಣ ಕೌರವರಲ್ಲಿರುವಂತಹ ಇಂತಹ ಒಂದೊಂದು ದುಷ್ಟತನಗಳು ಮಿತಿ ಮೀರಿದಾಗ ಅವರಲ್ಲಿರುವಂತಹ ಕುಹಕಗಳಿರ್ಬೋದು, ನೆಪ ಇರ್ಬೋದು, ವೈರಾಗ್ಯ ಇರ್ಬೋದು, ಭಾಷೆಯ ನೆಪ ಇರ್ಬೋದು, ಹೀನತನ ಇರ್ಬೋದು, ಛಲ ಇರ್ಬೋದು, ಎಲ್ಲ ಪಾತ್ರಗಳನ್ನು ಕೊಟ್ಟಿದ್ದಾರೆ ನೋಡಿ ಕನಕದಾಸರು. ಅದರಿಂದಾಗಿ ಈ ಒಂದು ಭಾವನೆಗಳೇ ಅವರ ನಾಶಕ್ಕೆ ಕಾರಣ. ಅವರು ಹಿಂದೆ ಅಂತಲ್ಲ, ಆಗಲೇ ಮಾಡಿದಂತಹ ಕರ್ಮಗಳಿಂದಾಗಿ, ಆ ಕರ್ಮಗಳು ಮಿತಿಮೀರಿದಾಗ, ಅವರಲ್ಲಿರುವಂತಹ ದುಷ್ಟತನ ಮಿತಿಮೀರಿದಾಗ, ಅಂದರೆ ಒಂದೊಂದು ಪಾತ್ರಗಳ ಮೂಲಕ ದುಷ್ಟತನ ಯಾವ ರೀತಿ ಇತ್ತು ಅಂತ ಆ ಮಹಾಭಾರತವನ್ನು ಓದಿದಾಗ ಗೊತ್ತಾಗ್ತದೆ, ಕೇಳಿದಾಗ ಗೊತ್ತಾಗ್ತದೆ. ಹಾಗಾಗಿ ಕೃಷ್ಣ ಏನು ಮಾಡಿದ್ದಾನೆ, ಆದಿಕೇಶವ ಅಲ್ಲಿ ಹೇಳ್ತಾರೆ, ಆದಿಕೇಶವನು ಪಾಂಡವರು. ಇದಕ್ಕೆಲ್ಲ ಅವರು ಹೀಗೆ ಮಾಡಿದಂಥ ಕರ್ಮಫಲದಿಂದಾಗಿ ಕೃಷ್ಣ ಅವರಿಗೆ ಈ ರೀತಿಯ ಶಿಕ್ಷೆಯನ್ನು ಕೊಡಿಸಿದ ಹೊರತು ಪಾಂಡವರು ಕಾರಣವಲ್ಲ ಅನ್ನುವಂಥದ್ದನ್ನು ಇಲ್ಲಿ ಈ ಕೀರ್ತನೆಯಲ್ಲಿ ಕನಕದಾಸರು ಹೇಳ್ತಾರೆ. ವಿದ್ಯಾರ್ಥಿಗಳೇ, ಕನಕದಾಸರು ಬರೆದ ಬಂದಿದೆ ದೂರು ಬರಿದೆ ಪಾಂಡವರಿಗೆ ಅನ್ನುವಂತಹ ಈ ಕೀರ್ತನೆಯಲ್ಲಿ 2 ಪ್ರಶ್ನೆಗಳು ಬರ್ತವೆ, ನೋಡ್ಕೊಳ್ಳಿ. 8 ಅಂಕದ 2 ಪ್ರಶ್ನೆಗಳು. ಕೌರವರ ಸಾವಿಗೆ ಅವರು ಮಾಡಿದ ಕರ್ಮವೇ ಕಾರಣ ಹೊರತು ಪಾಂಡವರಲ್ಲ ಎಂಬುದನ್ನು ಕನಕದಾಸರ ಕೀರ್ತನೆಯ ಹಿನ್ನೆಲೆಯಲ್ಲಿ ವಿವರಿಸಿ. 2ನೇ ಪ್ರಶ್ನೆ, ದೂರು ಬಂದಿದೆ ಪಾಂಡವರಿಗೆ, ಕೀರ್ತನೆಯಲ್ಲಿ ಕೌರವರ ಸಾವಿಗೆ ಪಾಂಡವರು ಕಾರಣರಲ್ಲ ಎಂಬ ನಿಲುವು ಹೇಗೆ ವ್ಯಕ್ತವಾಗಿದೆ ವಿವರಿಸಿ. ವಿದ್ಯಾರ್ಥಿಗಳೇ, ಈ ಒಂದು ಸಾರಾಂಶವನ್ನು ಸರಿಯಾಗಿ ಕೇಳಿಸಿಕೊಳ್ಳಿ. ಇದೇ ಉತ್ತರವನ್ನು 2 ಪ್ರಶ್ನೆಗಳಿಗೂ ಕೂಡ ಬರೆದರೆ ಸಾಕಾಗ್ತದೆ. ಸರಿ ವಿದ್ಯಾರ್ಥಿಗಳೇ, ನಿಮ್ಮ